ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮಜಿಜ್ಞಾಸ ಓಂ ಓಂ ಅಂಶೋ ನಾನಾವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶಕಿತವಾದಿತ್ವಮಧೀಯತ ಏಕೆ ಓಂ. ಎರಡನೇ ಅಧ್ಯಾಯದ 3ನೇ ಪಾದದ 18ನೇ ಅಧಿಕರಣ ಪಾಠ ಆಗ್ತಾ ಇದೆ. 18ನೇ ಅಧಿಕರಣದಲ್ಲಿ 43ನೇ ಸೂತ್ರ ಇದು. ಅಧಿಕರಣದ ಈ ಸೂತ್ರ ಇದು ಅಂಶಾಧಿಕರಣ ಅಂತ ಪ್ರಸಿದ್ಧ. ಈ ಸೂತ್ರ ಸ್ವಲ್ಪ ನಿನ್ನೆ ಅವಸರ ಆಯಿತು ಅಂತ ಹೇಳಿದರು. ಇವತ್ತು ಸ್ವಲ್ಪ ನಿಧಾನಕ್ಕೆ ಅದನ್ನು ಚಿಂತನೆ ಮಾಡ್ತಾ ಹೋಗೋಣ. ಮತ್ತೊಂದು ಬಾರಿ ತತ್ವಪ್ರಕಾಶಿಕ ಹೇಳ್ತಾ ಇದ್ದೇನೆ. ಅತ್ರ ಪರಮಾತ್ಮನಿ ಶ್ರುತಿ ಸಮನ್ವಯ ಸಿದ್ಧ್ಯರ್ಥಂ ಜೀವ ವಿಷಯ ಶ್ರುತಿ ವಿರೋಧ ಪರಿಹಾರಾತ್ ಅಸ್ತಿ ಶಾಸ್ತ್ರಾದಿ ಸಂಗತಿ. ಶ್ರುತಿ ಸಮನ್ವಯ ಸಿದ್ಧಿ ಆಗಬೇಕಾಗಿದೆ. ಜೀವ ವಿಷಯ ಶ್ರುತಿ ವಿರೋಧ ಪರಿಹಾರ ಅದಕ್ಕೋಸ್ಕರ ಮಾಡ್ತಾರೆ. ಹಾಗಾಗಿ ಸಮನ್ವಯ ಶಾಸ್ತ್ರದ ಸಂಗತಿ ಇದಕ್ಕಿದೆ. ಹರೋ ಶ್ರುತಿ ಸಮನ್ವಯೋ ನಿರೂಪಿತಃ. ಪರಮಾತ್ಮನಲ್ಲಿ ಶ್ರುತಿಗಳೆಲ್ಲವನ್ನು ಸಮನ್ವಯ ಮಾಡಬೇಕು ಅಂತ ಮಾಡಿದ್ದಾರೆ, ನಿರೂಪಣೆ ಮಾಡಿದ್ದಾರೆ. ಸಚ ಜೀವ ವಿಷಯ ಶ್ರುತಿ ವಿರೋಧೇನ ಅಪ್ರಾಮಾಣ್ಯೆ ಅನುಪಪನ್ನಃ ಸ್ಯಾದಿತಿ ನಿರಾಕಾರ್ಯ. ಸಮನ್ವಯ ನಿರೂಪಣೆ ಮಾಡಿ ಆಗಿದೆ ಅಂದಮೇಲೆ ಜೀವ ವಿಷಯ ಶ್ರುತಿ ವಿರೋಧ ಬಂತು ಅಂದ್ರೆ ಅಪ್ರಾಮಾಣ್ಯ ಬರ್ತದೆ. ಅನುಪಪನ್ನಃ ಶ್ರುತಿ ಸಮನ್ವಯ, ಅವಾಗ ಶ್ರುತಿ ಸಮನ್ವಯ ಅನುಪಪನ್ನವಾಗ್ತದೆ. ಹಾಗಾಗಿ ವಿರೋಧವನ್ನ ಪರಿಹಾರ ಮಾಡಬೇಕು. ಪ್ರಕೃತೋ ಜೀವ ಅತ್ರ ವಿಷಯ, ಜೀವನನ್ನು ವಿಷಯ ಅಂತ ಇಟ್ಟುಕೊಂಡಿತು ಈ ಅಧಿಕರಣದಲ್ಲಿ. ಕಿಂ ಈಶ್ವರ, ಅದು ಕಿಂ ಈಶ್ವರ ಅಂಶಃ ನವಾ ಇತಿ ಸಂಶಯ ಸಂದೇಹ. ಜೀವನು ಈಶ್ವರನ ಅಂಶ ಹೌದೋ ಅಲ್ವೋ ಅಂತ ಸಂಶಯಕ್ಕೆ ಸಂಶಯ ಇದೆ. ಸಂಶಯ ಬೀಜಂ ಶ್ರುತಿ ವಿಕಾನಂ ದರ್ಶಯತಿ. ಸಂಶಯಕ್ಕೆ ಬೀಜವಾದ ಶ್ರುತಿ ವಿರೋಧ ಏನು ಅನ್ನೋದನ್ನ ತೋರಿಸ್ತಾರೆ. ವಿಗಾನ ಅಂದ್ರೆ ವಿರೋಧ. ಭಾಷ್ಯದಲ್ಲಿ ಭಗವತ್ಪಾದರು ತೋರಿಸಿರುವಂತಹ 2 ಶ್ರುತಿಗಳು, ಒಂದು ಗೌಪವನ ಶ್ರುತಿ, ಇನ್ನೊಂದು ಬಾಲವೇಯ ಶ್ರುತಿ. ಗಮನಿಸ್ತಾ ಇದ್ದೀರಿ ನೀವು, ಗೌಪವನ ಶ್ರುತಿ ಮತ್ತು ಬಾಲವೇಯ ಶ್ರುತಿ. ಗೌಪವನ ಶ್ರುತಿ ಏನ್ ಹೇಳ್ತದೆ? ಅಂಶ ಏವ ಹಿ ಇಮೇ ಜೀವಾಹ ಅಂಶೀಹಿ ಪರಮಾತ್ಮನಃ ಸ್ವಯಂ ಅಂಶೈರಿದಂ ಸರ್ವಂ ಕಾರಯತ್ಯಚಲೋ ಹರಿಹಿ. ಇದು ಗೌಪವನ ಶ್ರುತಿಯ ವಾಕ್ಯ. ಜೀವಾಹ ಇಮೇ, ಇಮೇ ಜೀವಾಹ, ಈ ಎಲ್ಲ ಜೀವರು ಅಂಶಾಹ ಅಂಶರಾಗಿದ್ದಾರೆ. ಪರಮೇಶ್ವರ ಅಂಶಿ, ಪರಮಾತ್ಮ ಅಂಶಿ ಆಗಿದ್ದಾನೆ. ಇಷ್ಟು ಸ್ಪಷ್ಟವಾಗಿ ಜೀವನನ್ನ ಅಂಶ ಅಂತ ಹೇಳಿದಂಥ ಶ್ರುತಿ ಇದು. ಅರ್ಥ ಆಯ್ತು ಅಂದ್ಕೊಳ್ತೀನಿ. ನ ತತ್ರ ನ ಜೀವ ಹರೇರಂಶಃ ನಾಪ್ಯನಂಶಃ ಇತಿ ನಿರ್ಣಯೋ ಯುಜ್ಯತೆ ಇತಿ ಪೂರ್ವಪಕ್ಷಃ. ಪೂರ್ವಪಕ್ಷಿಗಳೇನ್ ಮಾಡ್ತಿದ್ದಾರೆ ಅಂದ್ರೆ, ಜೀವನನ್ನ ಹರಿಯ ಅಂಶ ಅಂತ ಹೇಳಲಿಕ್ಕೂ ಬರಲ್ಲ, ಅನಂಶ ಅಂತ ಹೇಳಲಿಕ್ಕೂ ಬರಲ್ಲ ಅಂತನ್ನೋದೇ ಅವ್ರ ಪೂರ್ವಪಕ್ಷ. ಹಾಗಾದ್ರೆ ಸಿದ್ಧಾಂತ ಹೇಳಬೇಕು, ಜೀವ ಅಂಶನೂ ಹೌದು ಜೀವ ಅನಂಶನೂ ಹೌದು ಅಂತ ಹೇಳಿ ಸಿದ್ಧಾಂತ ಆಗ್ಬೇಕು ಅಲ್ವಾ? ಪೂರ್ವಪಕ್ಷ ಜೀವ ಈಶ್ವರನ ಅಂಶ ಅಂತ ಹೇಳಿಕ್ ಬರಲ್ಲ, ಈಶ್ವರನ ಅನಂಶ ಅಂತ ಹೇಳಿಕ್ಕೂ ಬರಲ್ಲ ಅಂತ ಹೀಗೆ ಪೂರ್ವಪಕ್ಷ ತಗೊಂಡಿದ್ದಾರೆ ಅಂದ್ಮೇಲೆ ಸಿದ್ಧಾಂತ ಜೀವ ಪರಮಾತ್ಮನ ಅಂಶ ಹೌದು, ಪರಮಾತ್ಮನ ಅಂಶ ಅಲ್ಲ ಅಂತ ಹೇಳಿ ಸಿದ್ಧಾಂತ ಆಗ್ಬೇಕಲ್ವಾ? ಹಾಗೆ ಆಗ್ತದೆ. ಅದು ಹಾಗೆ ಹೇಳಿಲ್ಲ. ಅಂಶ ಅಂತ ಹೇಳಿಕ್ಕೂ ಬರಲ್ಲ, ಅನಂಶ ಅಂತ ಹೇಳಲಿಕ್ಕೂ ಬರಲ್ಲ ಅಂತ ಹೇಳಿ ಪೂರ್ವಪಕ್ಷ ಮಾಡ್ತಾ ಇದ್ದಾರೆ. ನ ತಾವದ ಅಂಶತ್ವ ನಿರ್ಣಯಿತು ಶಕ್ಯಂ. ಜೀವನಲ್ಲಿ ಭಗವದ್ ಅಂಶತ್ವವನ್ನ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವ್ರು ಹೇಳುವ ಕಾರಣ, ಬಾಲ್ಯವೇ ಶ್ರುತಿಯಲ್ಲಿ ಅಂಶ ಅಲ್ಲ ಅಂತನ್ನುವ ಮಾತು ಬಂದಿದೆ ಅದಕ್ಕೆ ಅಂತ ಅವರು ನೋಡಿ. ಬಾಲ್ಯವೇ ಶ್ರುತಿ ಏನಿದೆ, ನೈವ ಅಂಶೋ ನ ಸಂಬಂಧೋ ನಾಪೇಕ್ಷೋ ಜೀವ ಪರಸ್ಯ ಅಂತ ಬಾಲ್ಯವೇ ಶ್ರುತಿ ಇದೆ. ಹಾಗಾಗಿ ಬಾಲ್ಯವೇ ಶ್ರುತಿಯನ್ನು ನೋಡಿದ್ರೆ ಅಂಶ ಅಲ್ಲ ಅಂತ ಹೇಳಿದ್ರಿಂದ ಜೀವನನ ಅಂಶ ಅಂತ ನಿರ್ಣಯ ಮಾಡ್ಲಿಕ್ಕೆ ಬರಲ್ಲ.
ನ ಚ ತತ್ರ ಪರಸ್ಯ ಇತಿ ಜೀವಾಂತರ ವಿವಕ್ಷಾ. ಬಾಲವೇ ಶ್ರುತಿಯಲ್ಲಿ ನೈವಾಂಶೋ ನ ಸಂಬಂಧೋ ನಾಪೇಕ್ಷೋ ಜೀವ ಪರಸ್ಯ ಅಂತಿದೆ ಅಲ್ವಾ? ಆ ಪರಸ್ಯ ಅನ್ನೋ ಶಬ್ದಕ್ಕೆ ಇನ್ನೊಬ್ಬ ಜೀವ ಅಂತ ಅರ್ಥ ಅಂತ ಮಾಡ್ಬೋದಾ ಅಂತ ಪ್ರಶ್ನೆ ಮಾಡ್ಕೋತಿದ್ದಾರೆ. ಇನ್ನೊಬ್ಬ ಜೀವನಿಗೆ ಈ ಜೀವ ಅಂಶ ಅಲ್ಲ. ಪರಸ್ಯ ಅಂದ್ರೆ ಪರ ಅಂದ್ರೆ ಪರಮಾತ್ಮನ ಪರಸ್ಯ ಅಂದ್ರೆ ಪರಮಾತ್ಮನ್ನೇ ಯಾಕೆ ತಗೊಳ್ಬೇಕು ಅಂತನ್ಲಿಕ್ಕೆ ಪೂರ್ವ ಪಕ್ಷಗಳು ವಿಮರ್ಶೆ ಮಾಡ್ತಿದ್ದಾರೆ. ಮೊದಲು ಪ್ರಶ್ನೆ ಮಾಡಿಕೊಂಡ್ರು, ಪರಸ್ಯ ಅಂದ್ರೆ ಜೀವಾಂತರ ಅಂತ ಇಟ್ಕೊಂಡ್ ಬಿಡೋಣ, ಜೀವಾಂತರನಿಗೆ ಈ ಜೀವ ಅಂಶ ಅಲ್ಲ ಅಂತ ವ್ಯಾಖ್ಯಾನ ಮಾಡಿದ್ರೆ ಸಾಕಲ್ಲ. ನಚ ತತ್ರ ಪರಸ್ಯ ಜೀವಾಂತರ ವಿವಕ್ಷಾ ಅಂತ ಉತ್ತರ ಕೊಡ್ತಾ ಪೂರ್ವ ಪಕ್ಷಿಗಳೇ ಮತ್ತು ಉತ್ತರ ಕೊಡ್ತಿದ್ದಾರೆ. ಜೀವಾಂತರನ್ನ ಪರಶಬ್ದದಿಂದ ಇಟ್ಕೊಳ್ಳಿಕ್ ಬರಲ್ಲ. ಯಾಕೆ? ತಥಾಪಿ ಇತ್ಯಾದಿ ವಾಕ್ಯಶೇಷ ವಿರೋಧ. ಮುಂದೆ ಅಲ್ಲಿ ಬಾಲ್ಯವೇ ಶ್ರುತಿಯಲ್ಲಿ ತಥಾಪಿತು ಯಥಾಯೋಗಂ ಫಲದ ಪ್ರಭುರೇಕರಾಟ್ ಅಂತ ಪ್ರಭು ಏಕರಾಟ್ ಅಂತ ಶಬ್ದ ಇದೆ. ಹಾಗಾಗಿ ಹಿಂದೆ ಬಂದ ಪರಸ್ಯ ಶಬ್ದವನ್ನ ಬೇರೆ ಜೀವ ಅಂತ ಹೇಳಲಿಕ್ಕೆ ಬರಲ್ಲ, ಪರಮಾತ್ಮ ಅಂತ ಇಟ್ಟುಕೊಂಡಿದ್ದಾರೆ ಅಂತ ಅನ್ನೋದು ಸ್ಪಷ್ಟ ಅಂತ ಗೊತ್ತಾಯ್ತು. ಮತ್ತೆ ಮುಂದೆ ನಾಪ್ಯ ಅನಂಶತ್ವ ನಿರ್ಣಯ, ಎರಡನೇ ಪಾಯಿಂಟ್. ಸರಿ, ಹಾಗಾದ್ರೆ ಜೀವನನ ಅನಂಶ ಅಂತ ಹೇಳಿ ನಿರ್ಣಯಿಸ್ಬಿಡೋಣ ಈ ಬಾಲ್ಯವೇ ಶ್ರುತಿ ಇಟ್ಕೊಂಡು. ಅದು ಅಲ್ಲ ಅಂತಾರೆ. ಅನಂಶ ಅಂತ ನಿರ್ಣಯ ಮಾಡೋಣವಾ ಅಂತ. ನಿರ್ಣಯ ಅಂದ್ರೆ ಜೀವನನ್ನ ಅನಂಶ ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ. ಇದು ಪೂರ್ವ ಪಕ್ಷಗಳೇ ಹೇಳ್ತಾ ಇರೋದು. ಅಂಶ ಅಂತ ಹೇಳು ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಹಿಂದೆ ಹೇಳ್ತಲ್ಲ. ಈಗ ಅಂಶ ಅಂತ ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ, ಬಾಲ್ಯವೇ ಶ್ರುತಿ ಇದೆ. ಸರಿ, ಅನಂಶ ಅಂತ ನಿರ್ಣಯಿಸ್ಬಿಡೋಣವಾ? ಅನಂಶ ಅಂದ್ರೆ ಅಂಶ ಅಲ್ಲ ಅಂತ ನಿರ್ಣಯಿಸೋಣ ಅಂತ ಅಭಿಪ್ರಾಯ. ಅದು ಬರಲ್ಲ ಅಂತ ಪೂರ್ವ ಪಕ್ಷಿಗಳು. ಯಾಕೆ ಅಂದ್ರೆ ಗೌಪವನ ಶ್ರುತಿ ಇದೆ. ಇದೇ ಶ್ರುತಿ ವಿರೋಧ ತೋರಿಸೋ ಪದ್ಧತಿ ನೋಡಿ. ಅಂಶ ಏವ ಇತಿ ಶ್ರುತೇ, ಅನಂಶ ಅಂತ ಹೇಳಿಕ್ ಬರಲ್ಲ ಜೀವನನ್ನ. ಯಾಕೆ ಅಂದ್ರೆ ಅಂಶಾಹ ಏವ ಹಿಮೆ ಜೀವಾಹ ಅಂತ ಗೌಪವನ ಶ್ರುತಿ ಇದೆ. ಇಷ್ಟು ಪ್ರಧಾನ ಪೂರ್ವ ಪಕ್ಷಕ್ಕೆ ಉಪೋದ್ಬಲಕವಾಗಿ ಹೇಳಿದಂತ ಮಾತುಗಳಿವೆಲ್ಲ. ಇನ್ನು ಮುಂದಿನ ಮಾತುಗಳಿದ್ದಾವಲ್ಲ, ನಚ ವಿಕಲ್ಪೇನ ಅವಿರೋಧೋ ಯವಹ್ರೀಹ್ಯೋ ಶ್ರುತ್ಯೋಹೋ ಇವ ಅಂತ ಶುರು ಆಯ್ತಲ್ಲ. ಇದು ಈ ಪೂರ್ವ ಪಕ್ಷವನ್ನ ಮತ್ತಷ್ಟು ಬಲಿಷ್ಠ ಮಾಡಿಕೊಳ್ಳುವಂತ ಮಾತುಗಳವೆಲ್ಲ. ಈಗ ಸರಿ, ಗೌಪವನ ಶ್ರುತಿ ಜೀವನನ್ನ ಅಂಶ ಅಂತ ಹೇಳ್ತದೆ, ಬಾಲವೇ ಶ್ರುತಿ ಜೀವನನ್ನ ಅನಂಶ ಅಂತ ಹೇಳ್ತದೆ. ಹಾಗಾಗಿ ಅನಂಶ ಅಂತ ಹೇಳಿಯೂ ಅಂಶ ಅಂತ ಹೇಳಿಯೂ ನಿರ್ಣಯಿಸ್ಲಿಕ್ಕೆ ಬರ್ತಿಲ್ಲ ಅನ್ನೋದೇ ಪೂರ್ವ ಪಕ್ಷ ಆಗಿದೆ ಅಲ್ವಾ? ಎರಡೂ ವಾಕ್ಯಗಳಲ್ಲಿರುವ ವಿರೋಧ ಪರಿಹರಿಸಬೇಕಾದದ್ದು ಕರ್ತವ್ಯವೇ. ಸರಿ, ಹೇಗೆ ಪರಿಹರಿಸೋಣ ಅಂದ್ರೆ ವಿಚಾರ ಮಾಡಿದ್ರು. ಶ್ರುತಿದ್ವಯದಲ್ಲಿ ಏವಕಾರ ಇದೆ. ಅಂಶ ಏವ ಅಂತ ಅಲ್ಲಿ ಏವಕಾರ ಇದೆ ಅಲ್ವಾ? ಹಾಗೆ ನೈವಾಂಶ ಅನ್ನೋಲ್ಲಿ ಏವಕಾರ ಇದೆ. ಆ ಅವಧಾರಣ ಹಾಕಿದ್ದದ್ದು ಏನೋ ಒಂದು ವಿಶೇಷತೆ ಇರಬೇಕಲ್ವಾ? ಇಲ್ದೇನೆ ಸುಮ್ಮನೆ ಹಾಕಲ್ಲ. ಅದನ್ನೇ ಏನು ಅಂತ ವಿಚಾರ ಮಾಡ್ಲಿಕ್ಕೋಸ್ಕರನೇ ಮುಂದಿನ ವಾಕ್ಯಗಳು ಹೊರಡ್ತಂತೆ. ನಚ ವಿಕಲ್ಪೇನ ಅವಿರೋಧ ಅಂತ ಶುರು ಆಯ್ತು. ಅವಿರೋಧವನ್ನ ಹೀಗೆ ತಂದು ಹೇಳ್ಬೋದಾ ಅಂತ ಪೂರ್ವ ಪಕ್ಷಿಗಳು ಮಾಡ್ಕೊಳ್ತಿದ್ದಾರೆ ತಾವೇ ಪ್ರಶ್ನೆನ. ವಿಕಲ್ಪದಿಂದ ಅವಿರೋಧವನ್ನ ಸಂಪಾದಿಸಬಹುದಾ ಈ ಶ್ರುತಿಗಳಲ್ಲಿ? ಏನ್ ಹಾಗಂದ್ರೆ ಅನ್ಲಿಕ್ಕೆ ಅವರೇ ಒಂದು ಉದಾಹರಣೆ ಕೊಟ್ರು. ಯವವ್ರೀಹಿ ಶ್ರುತ್ಯೋಹೋ ಇವ ಅಂತ ಉದಾಹರಣೆ ಕೊಟ್ರು. ಏನ್ ಹಾಗಂದ್ರೆ ಯವವ್ರೀಹಿ ಶ್ರುತ್ಯೋಹೋ ಅಂದ್ರೆ ಏನಂತ ಗೊತ್ತಾಗಲ್ಲ ಅಲ್ವಾ? ಅದಕ್ಕೆ ಜೈಮಿನಿ ಸೂತ್ರದಲ್ಲಿರುವಂತೆ ಈ ವಿಷಯ ವಿಚಾರ ಮಾಡ್ಬೇಕಿಲ್ಲ. ಮೀಮಾಂಸಾ ಶಾಸ್ತ್ರ ಅದನ್ನ ಭಾವದೀಪದಲ್ಲಿ ಮಂತ್ರಾಲಯ ಪ್ರಭುಗಳು ತಿಳಿಸ್ತಾರೆ. ಭಾವದೀಪ, ಮಂತ್ರಾಲಯ ಪ್ರಭುಗಳ ಭಾವದೀಪ ಈ ವಾಕ್ಯಕ್ಕೆ ವಿವರಣೆ ಮಾಡ್ತಾರೆ. ಶ್ರುತಿದ್ವಯಸ್ಥ ಅವಧಾರಣ ವ್ಯಾವೃತ್ಯಂ ಆಶಂಕ್ಯ ಬೀಜೋಕ್ತಿಯ ನಿರಸ್ಯತಿ ನಚೇತಿ.
ವ್ರೀಹಿಭಿರ್ಯಜೇತ ಯವೈರ್ಯಜೇತ ಅಂತ ಎರಡು ಶ್ರುತಿಗಳಿದ್ದಾವೆ. ವೇದದಲ್ಲಿ ವ್ರೀಹಿಭಿರ್ಯಜೇತ ಅಂತ ಒಂದು ವಾಕ್ಯ ಇದೆ, ಯವೈರ್ಯಜೇತ ಅಂತ ಹೇಳು ವಾಕ್ಯ ಇದೆ. ವ್ರೀಹಿಯಿಂದ ಯಾಗ ಮಾಡ್ರಿ, ವ್ರೀಹಿಭಿರ್ಯಜೇತ ಅಂದ್ರೆ ಗೊತ್ತಾಯ್ತಾ? ವ್ರೀಹಿಭಿರ್ಯಜೇತ, ವ್ರೀಹಿ ಅನ್ನೋದು ಒಂದು ಧಾನ್ಯ ವಿಶೇಷ, ಯವ ಅನ್ನೋದು ಧಾನ್ಯ ವಿಶೇಷ. ಹೀಗೆ ವ್ರೀಹಿಭಿರ್ಯಜೇತ ಅಂತ ಒಂದು ಕಡೆ ಹೇಳೋದು, ಅದೇ ಶ್ರುತಿಯಲ್ಲಿ ಯವೈರ್ಯಜೇತ ಅಂತ ಹೇಳೋದು. ಇದು ಈಗ ಯಾಗ ಮಾಡ್ಲಿಕ್ಕೆ ವ್ರೀಹಿ ತಗೊಳ್ಬೇಕಾ ಯವವನ್ನು ತಗೋಬೇಕು? ಹೆಂಗ್ ಗೊತ್ತಾಗ್ಬೇಕು? ಹಿಂಗ್ ಎರಡು ವಾಕ್ಯ ಬಂದ್ಬಿಟ್ರೆ ಹೆಂಗೆ? ಎರಡು ವಾಕ್ಯ ಬಂದ್ರೆ ಏನ್ ಮಾಡ್ಬೇಕಲ್ಲ? ಒಂದು ಸರಿ ಒಂದು ಸರಿ ಇಲ್ಲ ಅಂತ ಹೇಳಬಾರ್ದು, ಹಂಗೆ ಹೇಳಕ್ ಬರ್ತದೆ. ಎರಡೂ ವಾಕ್ಯ ಇದೆ, ಶ್ರುತಿ ವಾಕ್ಯ. ಶ್ರುತಿ ವಾಕ್ಯದಿಂದ ಒಂದು ಹಾಗೆ ಒಂದು ಹೀಗೆ ಅಂತ ಹೇಳಕ್ ಅದಕ್ಕೆ ಮತ್ತೊಂದು ವಾಕ್ಯ ಬೇಕು ಹಂಗೆ ಹೇಳ್ಬೇಕಂದ್ರೆ. ಅಲ್ಲಿ ವಾಕ್ಯ ಏನಿದೆ? ವ್ರೀಹಿಭಿರ್ಯಜೇತ, ಯಾಗದ ಪ್ರಕೃತಿ ದ್ರವ್ಯ ವ್ರೀಹಿ. ಇಲ್ಲೋ ಅಥವಾ ಯವನೋ ತಗೊಳ್ಬೇಕೋ ಬೇಡ? ಈಗ ಇಂಥ ಪ್ರಸಂಗ ಬಂದಾಗ ಜೈಮಿನಿ ಋಷಿಗಳು ಒಂದು ವ್ಯವಸ್ಥೆಯನ್ನು ಹೇಳ್ಕೊಡ್ತಾರೆ. ಉಕ್ತಂಚ ಜೈಮಿನಿ ಸೂತ್ರೆ ದ್ವಾದಶಸ್ಯ ತೃತೀಯೇ ಪಾದೆ ಏಕಾರ್ಥಾಸ್ತು ವಿಕಲ್ಪೇರನ್ ಸಮುಚ್ಚಯೇ ಚಾವೃತ್ತಿ ಸ್ಯಾತ್ ಪ್ರಧಾನಸ್ಯ ಅಂತ ಮಾಡಿದ್ದಾರೆ. ನೋಡಿ, ಆ ಸೂತ್ರದಲ್ಲಿ ಈ ಅಭಿಪ್ರಾಯ ಹೇಳುವ ನೋಡ್ರಿ, ಅದು ಗೊತ್ತಾಗ್ತದೆ ನಿಮಗೆ. ಏಕಾರ್ಥಾಸ್ತು ಕಲ್ಪೇರನ್ ಸಮುಚ್ಚಯೇ ಚಾವೃತ್ತಿ ಸ್ಯಾತ್ ಪ್ರಧಾನಸ್ಯ. ಮೀಮಾಂಸಾ ಶಾಸ್ತ್ರ ಬ್ರಹ್ಮಸೂತ್ರ ಅಧ್ಯಯನ ಮಾಡುವಾಗ ಮೀಮಾಂಸಾ ಸೂತ್ರವನ್ನು ಓದಬೇಕೀಗ. ಜೈಮಿನಿ ಮೀಮಾಂಸಾ ಅಲ್ಲಿ ಆ ವಾಕ್ಯಗಳನ್ನು ಅವ್ರ ವಿರೋಧ ಹೇಗೆ ಪರಿಹಾರ ಮಾಡೋದು ಹೇಳ್ಕೊಡ್ತಿದ್ದಾರೆ. ವ್ರೀಹೀಣಾಂ ಯವಾನಾಂಚ ಉಭಯೇಷಾಮಪಿ ಪುರೋಡಾಶ ಪ್ರಕೃತಿತ್ವೇನ ಪುರೋಡಾಶ ಸಾಧನತ್ವ ರೂಪ ಏಕಾರ್ಥೇನ ವಿರೋಧ ಪ್ರಾಪ್ತೌ ಕದಾಚಿತ್ ವ್ರೀಹೀಣಾಮನುಷ್ಠಾನಂ ಪ್ರಯೋಗಾಂತರೇ ಚ ಯವಾನಾಂ ಇತಿ ವಿಕಲ್ಪಸ್ತಥಾ ಇತ್ಯರ್ಥಃ. ಇದು ವ್ಯವಸ್ಥಿತ ವಿಕಲ್ಪ ಅಂದ್ರೆ ಅರ್ಥ. ಸುಲಭ ಇದೆ. ನೀವು ವ್ರೀಹಿಭಿರ್ಯಜೇತ ಅನ್ನೋ ವಾಕ್ಯದಿಂದ ಯಾಗ ಮಾಡಲಿಕ್ಕೆ ವ್ರೀಹಿಯನ್ನು ತಗೊಳ್ಬೇಕಾ, ಯವೈರ್ಯಜೇತ ಅನ್ನೋ ವಾಕ್ಯ ಇದ್ದದ್ರಿಂದ ಯಾಗ ಮಾಡಲಿಕ್ಕೆ ಯಾವ ತಗೊಳ್ಬೇಕಾ ಅಂತ ತಾನೇ ಯೋಚನೆ ಮಾಡ್ತಾ ಇದ್ದದ್ದು. ಅದಕ್ಕೆ ಜೈಮಿನಿ ಸೂತ್ರಕಾರರು ಏನ್ ಮಾಡಿದ್ರು ಅಂದ್ರೆ, ನೋಡಿ ಅಲ್ಲೊಂದು ಯಾಗ ನಡೀತಾ ಇದೆ, ಪ್ರಧಾನ ಯಾಗ. ಅದು ಪುರೋಡಾಶ ಅಂತ ಕರೆದಿದಾರಲ್ವಾ. ಆ ಪುರೋಡಾಶ ನಡಿಬೇಕಾದ್ರೆ ಆ ಪುರೋಡಾಶಕ್ಕೆ ಪ್ರಕೃತಿ ಸ್ಥಾನದಲ್ಲಿ ಯವ ಮತ್ತು ವ್ರೀಹಿಗಳು ಇರ್ತಾರೆ. ಪುರೋಡಾಶ ಪ್ರಕೃತಿ ಯಾವ್ದಾಗಿದ್ದಾವೆ? ಯವ ಮತ್ತು ವ್ರೀಹಿಗಳಾಗ್ತವೆ. ಪುರೋಡಾಶ ಅಂದ್ರೆ ಯಾಗದಲ್ಲಿ ಆಹುತಿ ಹಾಕ್ಲಿಕ್ಕೆ ಸಿದ್ಧಪಡಿಸುವ ಒಂದು ದ್ರವ್ಯ ವಿಶೇಷ. ಆಹುತಿ ಹಾಕ್ಲಿಕ್ಕೆ ಇಂತಿಂಥವುಗಳನ್ನು ಹಾಕಿ ತಯಾರು ಮಾಡಬೇಕು ಅಂತ ಮಾಡಿರ್ತಾರೋ ಇಲ್ಲ? ಬರೀ ತುಪ್ಪನೇ ಆಹುತಿ ಅಲ್ಲ, ತುಪ್ಪನೂ ಇದೆ. ಬೇರೆ ಬೇರೆ ಪದಾರ್ಥಗಳೆಲ್ಲ ಅದು ಪುರೋಡಾಶ ಅಂತ ಕರೀತಾರೆ. ಶ್ವಾವಾ ಪುರೋಡಾಶಮಸಾರ ಕಾಮಹ ಅಂತ ಕೇಳಿದೇವಲ್ಲ. ಆ ಪುರೋಡಾಶ ಸಿದ್ಧಪಡಿಸೋದು ಹೀಗೀಗೆ ಅಂತ ತೀರ್ಮಾನ ಮಾಡಿ ಹೇಳಿದಾರೆಲ್ಲ ವೇದದಲ್ಲಿ. ಪ್ರಕೃತದಲ್ಲಿ ಆ ಪುರೋಡಾಶ ಸಿದ್ಧಪಡಿಸ್ಲಿಕ್ಕೆ ಪ್ರಕೃತಿ ಸ್ಥಾನದಲ್ಲಿರೋದು ಯಾವುದು ಅಂದ್ರೆ ಈ ಯವ ಮತ್ತು ವ್ರೀಹಿಗಳು. ಅದನ್ನು ಬೇಯಿಸಿ ತಯಾರು ಮಾಡಬೇಕು ಅಂತ ಯೋಚನೆ ಮಾಡಿ. ಈಗ ಅಲ್ಲಿ ಅವ್ರು ಹೇಗೆ ಪರಿಹಾರ ಮಾಡಿಕೊಂಡ್ರು ಅಂದ್ರೆ, ಎರಡೂ ವಾಕ್ಯಗಳು ನಿಮ್ ಮುಂದೆ ಕಂಡು ಬಂದ್ರೆ ವಿರೋಧ ಪ್ರಾಪ್ತಿ ಆಗ್ತದೆ. ಅದನ್ನ ಏನ್ ಮಾಡ್ಬೇಕು ಅಂದ್ರೆ, ಕದಾಚಿತ್ ವ್ರೀಹಿನಾಮ್ ಅನುಷ್ಠಾನ. ಕದಾಚಿತ್ ಅಂದ್ರೆ ಯಾವಾಗಲೂ ಒಮ್ಮೆ, ಅಂದ್ರೆ ಕದಾಚಿತ್ ಅನ್ನೋ ಶಬ್ದ ಅರ್ಥ ಆಗ್ತದೆ. ಅವಾಗ ವ್ರೀಹಿಯಿಂದ ಪುರೋಡಾಶ ಸಿದ್ಧಪಡಿಸ್ಬೇಕು, ಅದರಿಂದ ಆಹುತಿಗಳನ್ನು ಹಾಕ್ಬೇಕು ಅಂತ ಅಭಿಪ್ರಾಯ ಅಂತ ಆಯ್ತಾ. ಪ್ರಯೋಗಾಂತರೇಚ ಮತ್ತೊಂದು ಪ್ರಯೋಗ ಅಲ್ಲಿ ನಡೀತಾ ಇದೆ ಅಂತ ಆದಾಗ ಅಲ್ಲಿ ಸಿದ್ಧಪಡಿಸ್ಲಿಕ್ಕೆ ಯವವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಹೀಗೆ ವ್ಯವಸ್ಥೆಯನ್ನ ಮಾಡಿ ಆ ವಿಕಲ್ಪವನ್ನ ತಿಳಿಸ್ಕೊಡ್ತಾರೆ. ಇದು ವ್ಯವಸ್ಥಿತ ವಿಕಲ್ಪ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಕಾರ ಮುಖ್ಯವಾಗಿ ಯವವನ್ನು ತಗೋಬೇಕು, ಕದಾಚಿತ್ ವ್ರೀಹಿನ ತಗೋಬೇಕಂತ ಉದ್ದೇಶ.
ವಿರೋಧ ಬಂದಾಗ ಕದಾಚಿತ್ ವ್ರೀಹಿಗಳ ಅನುಷ್ಠಾನ ಮಾಡಬೇಕಂತೆ. ಸರಿ. ಪ್ರಯೋಗ ವಿಶೇಷ ಇತ್ತು ಅಂತಂದ್ರೆ ಮಾತ್ರ ಯವವನ್ನು ಉಪಯೋಗಿಸಿ ಮಾಡಬೇಕಂತೆ. ಈ ಉದ್ದೇಶದಿಂದಲೇ ವೇದದಲ್ಲಿ ಈ ಎರಡು ವಾಕ್ಯಗಳು ಬಂದಿದ್ದಾವೆ ಅಂತ ಆ ವೇದ ವ್ಯಾಖ್ಯಾನ, ವೇದಗಳ ವಾಕ್ಯಗಳ ವಿರೋಧ ಪರಿಹಾರ ವ್ಯಾಖ್ಯಾನ ಜೈಮಿನಿ ಮೀಮಾಂಸದಲ್ಲಿ ಮಾಡಿಕೊಟ್ಟದ್ದು ಕಂಡಿದೆ. ಅಚ್ಚಾ ಅಚ್ಚಾ. ಈ ನ್ಯಾಯ, ಈ ವ್ಯವಸ್ಥಿತ ವಿಕಲ್ಪ ಅನ್ನೋ ನ್ಯಾಯ ಪ್ರಕೃತದಲ್ಲಿ ಗೌಪವನ ಶ್ರುತಿ ಬಾಲವೇ ಶ್ರುತಿಯಲ್ಲಿ ಹೇಳುವ ಅಂಶಾಹ ಅನಂಶಾಹ ಅನ್ನೋ ಅಂಶ ಏನು ವಾಕ್ಯಗಳಿದ್ದಾವಲ್ಲ, ಇದು ವಿರೋಧ ಪ್ರಾಪ್ತಿಯಾಗಿದೆ. ಹೌದು ಹೌದು. ಹಂಗೆ ಅಲ್ಲಿ ಮಾಡ್ದಂಗೆ ಇಲ್ಲಿ ಮಾಡಬಹುದಾ ವ್ಯವಸ್ಥೆಯನ್ನ ಅಂತ ಪ್ರಶ್ನೆ ಮಾಡ್ಕೋತಿದ್ದಾರೆ ಅಚ್ಚಾ ಅಚ್ಚಾ ಅಚ್ಚಾ. ಪೂರ್ವ ಪಕ್ಷಿಗಳು. ಅಚ್ಚಾ ಇದು ನ್ಯಾಯವನ್ನು ಇಲ್ಲ ಅಪ್ಲೈ ಮಾಡಬಹುದಾ ಮೀಮಾಂಸಾದಲ್ಲಿ ಹೇಳಿದ್ದ ನ್ಯಾಯವನ್ನ? ಅಚ್ಚಾ. ಅರ್ಥ ಆಯ್ತಾ? ಹೌದು ಅಚ್ಚಾ. ಅನುಷ್ಠಾನ ರೂಪ ಕ್ರಿಯಾಯಾಹ ಕೃತಿಸಾಧ್ಯತ್ವೇನ ಐಚ್ಛಿಕತ್ವೇಪಿ ಇಹ ಜೀವಾಖ್ಯೇ ವಸ್ತುನಿ ಅಂಶತ್ವಂ ಅಂಶತ್ವಂ ಅಯುಕ್ತಂ ಇತ್ಯರ್ಥಃ ಅಂತ ಮುಂದೆ ಉತ್ತರ ಕೊಡ್ತಾರೆ. ಈಗ ಪ್ರಕೃತದಲ್ಲಿ ಆ ಥರನೇ ಇಲ್ಲೂ ಮಾಡಬಹುದಾ ಅಂತ ಪ್ರಶ್ನೆ ಹಾಕೊಂಡ್ರ ಉತ್ತರ ಕೊಡ್ಬೇಕಲ್ಲ. ಅಯ್ಯೋ ಆ ದೃಷ್ಟಾಂತ ಅದನ್ನ ತರಲೇಬೇಡ್ರಿ ಅಂತ ಇಲ್ಲಿ. ಯಾಕೆ ಅಂದ್ರೆ ವಸ್ತು ವಿಕಲ್ಪ ಅಯೋಗ ಅಂತ ಉತ್ತರ ಕೊಟ್ರಿ ಇಲ್ಲಿ ತತ್ವಪ್ರಕಾಶಕ. ಏನ್ ಹಾಗಂದ್ರೆ ವಸ್ತು ವಿಕಲ್ಪ ಅಂದ್ರೆ ಅದಕ್ಕೂ ಭಾವದೀಪದಲ್ಲಿ ಮಂತ್ರಾಲಯ ಗುರುಗಳು ಬರೀತಾರೆ ನೋಡಿ, ಮೀಮಾಂಸಾದಲ್ಲಿ ಹೇಳ್ತಾ ಇರುವ ವಿಷಯ ನಮ್ಮ ಅನುಷ್ಠಾನ ರೂಪ ಕ್ರಿಯಾಕ್ಕೆ ಕೃತಿಯಿಂದ ಸಾಧ್ಯವಾಗಿರ್ತದೆ, ಅದು ಐಚ್ಛಿಕ ಆದ್ದರಿಂದ ಅಲ್ಲಿ ಮಾಡಬಹುದು ಅದನ್ನ. ಅಲ್ವಾ? ಅನುಷ್ಠಾನ ನಡಿಬೇಕಲ್ಲಿ. ಯಾಗ ತಯಾರು ಮಾಡುದು, ಪುರೋಡಾಶ, ಇವೆಲ್ಲ ಅನುಷ್ಠಾನ. ಆ ಅನುಷ್ಠಾನ ರೂಪವಾದ ಕ್ರಿಯೆ ಇದೆ, ನಮ್ಮ ಕೃತಿಯಿಂದಲೇ ಅದನ್ನ ತಯಾರು ಮಾಡಬೇಕು. ಅದು ಐಚ್ಛಿಕ. ಮಾಡಿದ್ರೆ ಮಾಡ್ಬೋದು, ಇಲ್ಲದೆ ಇದ್ರೆ ಇರ್ಬೋದು. ಹಂಗಾಗಿ ಅಲ್ಲಿ ವ್ಯವಸ್ಥೆ ಹೇಳದ ಹಂಗೆ ಜೀವ ಅನ್ನುವಂಥ ವಸ್ತುವಿನ ಒಳಗೆ ಅಂಶತ್ವವನ್ನ ಅನಂಶತ್ವವನ್ನ ಅಲ್ಲಿ ಮಾಡಿದಾಗ ಇಲ್ಲಿ ಮಾಡ್ಲಿಕ್ಕೆ ಆಗ್ತದ? ಅದು ವಸ್ತು ಆಯ್ತು. ಇದು ಬೇರೆನೆ, ಇದು ಬೇರೆನೆ. ಅದಕ್ಕೆ ಆ ಮೀಮಾಂಸಾದ ಆ ನ್ಯಾಯವನ್ನ ಅಲ್ಲಿ ವೇದದ ವಿರೋಧ ಪರಿಹರಿಸಿಕೊಳ್ಳಿಕ್ಕೆ ಹೇಳಿಕೊಟ್ಟ ವಸ್ತು ವಿಕಲ್ಪವನ್ನ ಅಲ್ಲ ವ್ಯವಸ್ಥಿತ ವಿಕಲ್ಪವನ್ನ ಇಲ್ಲಿ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅನುಷ್ಠಾನ ರೂಪವಾದ ಕ್ರಿಯೆ ಅಲ್ಲಿ ಬೋಧನೆ ಆಗ್ತಾ ಇದೆ, ಅಲ್ಲಿ ಕೃತಿ ಸಾಧ್ಯತ್ವ ಇದೆ, ಅದು ಐಚ್ಛಿಕವಾಗಿದೆ, ನಡೆದು ಹೋಗ್ತದೆ. ಅದು ನಮ್ ಕೃತಿಯಿಂದಲೇ ಮಾಡ್ಬೇಕಾದದ್ದು, ಅಲ್ಲಿ ಏನೋ ಒಂದು ಮಾಡ್ಕೊಂಡು ನಡೆದು ಹೋಗ್ತದೆ. ಇಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ ಅದನ್ನ? ತತ್ವ ವಿಷಯ ಆಯ್ತು, ಪ್ರಮೇಯ ಆಧಾರ ತಗೊಂಡು ಶಿಕ್ಷೆ ಮಾಡಕ್ಕಾಗಲ್ಲ. ಇಷ್ಟರ್ಥ ಅದಕ್ಕೆ ನಚ ವಿಕಲ್ಪ ಅವಿರೋಧ ನಚ ವಿಕಲ್ಪೇನ ಅವಿರೋಧ. ವಿಕಲ್ಪ ಇಟ್ಕೊಂಡು ಅವಿರೋಧವನ್ನ ತರ್ತೇನೆ ಅಂದ್ರೆ ಅದು ವಿಕಲ್ಪ ತಾನೇ ಅಲ್ಲಿ ಮಾಡಿದ್ದು. ಏನೋ ಕದಾಚಿತ್ ವ್ರೀಹಿಗಳ ಅನುಷ್ಠಾನ ಮಾಡಿ ಪ್ರಯೋಗ ವಿಶೇಷ ಇತ್ತು ಅಂತಂದ್ರೆ ಯವವನ್ನ ಅನುಷ್ಠಾನ ಮಾಡಿ ಅಂದ್ರೆ ಅದು ವಿಕಲ್ಪ ಕೂಡಿಸ್ಬಿಟ್ರಲ್ಲಿ ವಿರೋಧ ಪರಿಹಾರ ಆಗೋಯ್ತಲ್ಲಿ. ಹಂಗ ಇಲ್ಲಿ ಹೇಳಲಿಕ್ಕೆ ಆಗ್ತದ? ಅನುಷ್ಠಾನನೇ ಇಲ್ಲ ಇಲ್ಲಿ. ಈ ಜೀವನನ್ನ ಅನುಷ್ಠಾನ ಮಾಡೋದು ಅಂತದ ಏನು ಯಾವ್ದಕ್ಕ ತಗೊಂಡೋಗಿ ಇಲ್ಲಿ ಮಾಡ್ಲಿಕ್ಕೆ ಬರಲ್ಲ. ಇದು ಅಲ್ಲಿ ಉತ್ತರ ಕೊಟ್ರು. ಸರಿಯಾಗಿ ಗೊತ್ತಾಯ್ತು ಅಂತ ಅನ್ಕೊಳ್ತೀನಿ. ಇನ್ನು ಮುಂದಿನ ವಾಕ್ಯಕ್ಕೂ ಇದು ಇಷ್ಟು ಮೀಮಾಂಸಾ ನ್ಯಾಯದ ಸಂಚಾರವನ್ನ ಪ್ರಶ್ನೆ ಮಾಡಿಕೊಂಡು ಇಲ್ಲಿ ಆ ಮೀಮಾಂಸಾ ನ್ಯಾಯ ಸಂಚಾರ ಆಗಲ್ಲ ಅಂತ ಉತ್ತರ ಕೊಟ್ರು. ಪೂರ್ವ ಪಕ್ಷಿಗಳೇ ಮಾಡ್ತಾ ಇರೋದು ಇದೆಲ್ಲ. ಸರಿಯಾಗಿ ಅರ್ಥ ಆಗ್ತದೆ. ಇನ್ ಮುಂದಿಂದು ಮತ್ತೊಂದಿದೆ, ನಚ ಇತಿ ಅಂತ ಬಂತು. ನಚ ದೇಶ ಕಾಲ ವಿಭೇದೇನ ವ್ಯವಸ್ಥಿತೋ ವಿಕಲ್ಪ ವಿಶೇಷ ಪ್ರಮಾಣಮಂತರೇಣ ತಾದೃಶ ನಿಶ್ಚಯ ಅಯೋಗಾತ್ ಅಂತ ವಾಕ್ಯ ಬಂತು. ಇದರ ಅಭಿಪ್ರಾಯ ಏನು ಅದನ್ನು ಹೇಳ್ತಾರೆ. ಅದನ್ನು ಸ್ವಲ್ಪ ಭಾವದೀಪ ನೋಡಿ ಅರ್ಥ ಮಾಡ್ಕೊಳ್ಳೋಣ. ಅವಧಾರಣಸ್ಯ ಅನ್ಯಥೋಪಪತ್ತಿಂ ಆಶಂಕ್ಯ ದೇಶಾದಿ ವಿಶೇಷೋಕ್ತಿ ರಹಿತಂ ಸಾಮಾನ್ಯ ಶ್ರುತಿದ್ವಯೋಕ್ತಿಯ ಲಬ್ಧಂ ಸಮಾಧಿಂ ಆಹ ನಚ ದೇಶೇತಿ. ಈಗ ಗೌಪವನ ಶ್ರುತಿ ಬಾಲವೇ ಶ್ರುತಿಗಳು ಎರಡರಲ್ಲಿಯೂ ಕೂಡ ಅವಧಾರಣ ಇದೆ. ಅವಧಾರಣ ಅಂದ್ರೆ ಏವಕಾರ. ಆ ಏವಕಾರ ಹಾಕಿದ್ರಿಂದ ಅಂಶನೇ ಅನಂಶನೇ ಅಂತ ಅನ್ನೋ ಅರ್ಥ ಬಂದ್ಬಿಡ್ತದಲ್ವಾ?
ಹೌದಲ್ಲ ಸರ್. ಅದಕ್ಕೆ ಅನ್ಯಥಾ ಉಪಪತ್ತಿ ಅಂದ್ರೆ ಬೇರೆ ರೀತಿಯಾಗಿ ಕೂಡಿಸ್ಕೊಳ್ಳಿಕ್ ಬರ್ತದ ಅಂತ ಅಚ್ಚಾ ಆಶಂಕ ಮಾಡಿ ದೇಶ ಕಾಲ ಮೊದಲಾದಂಥ ವಿಶೇಷೋಕ್ತಿ ಯಾವ್ದಾದ್ರೂ ಇದ್ದಿದ್ರೆ ಹೇಳ್ಬೋದಿತ್ತಂಗೆ. ಅಚ್ಚಾ ಅಚ್ಚಾ ಅವ್ಯಾವುದೂ ಇಲ್ಲದೆ ಇರೋದ್ರಿಂದ ಸಾಮಾನ್ಯ ಶ್ರುತಿ ದ್ವಯಗಳನ್ನ ಆ ರೀತಿ ನಾವು ವಿರೋಧ ಪಡಿಸ್ಕೊಳ್ತೇವೆ ಅಂತ ಆಗಲ್ಲ ಅಂತ ಉತ್ತರ ಹೇಳ್ತಿದ್ದಾರೆ ಪ್ರಶ್ನೆ ಮಾಡಿಕೊಂಡು. ಅಚ್ಚಾ ನಚ ದೇಶ ಕಾಲ ವಿಭೇದೇನ ವ್ಯವಸ್ಥಿತೋ ವಿಕಲ್ಪ. ನೋಡಿ ಆ ಪ್ರಶ್ನೆ ಅಚ್ಚಾ ಮೊದಲು ಪ್ರಶ್ನೆ ಮಾಡ್ಕೊಳ್ಬೇಕು. ಉದಾಹರಣೆ ಕೊಡ್ತಾರೆ ಅವರೇನೆ. ಅಚ್ಚಾ ಈಗ ಭಾವದೀಪ ಅಂದ್ರೆ ಅದು ಉದಾಹರಣೆ ಗರ್ಭಿತ. ಅಚ್ಚಾ ಅಚ್ಚಾ ಯಥಾ ಏಕಸ್ಯೈವ ವಸ್ತುನಃ ಘಟಾದೇಹೆ ದೇಶ ಕಾಲಭೇದೇನ ಸತ್ವಂ ಅಸತ್ವಂಚ. ಹೌದಚ್ಚ ಅಚ್ಚಾ ಒಂದೇ ಘಟರೂಪ ವಸ್ತು ಇದೆ, ಅಚ್ಚಾ ದೇಶಭೇದೇನ ಸತ್ವ ಇದೆ ಅಸತ್ವನೂ ಇದೆ. ಅಚ್ಚಾ ಸತ್ವಾಸತ್ವಗಳು ಯದ್ಯಪಿ ವಿರುದ್ಧಗಳೇ, ಹೌದಚ್ಚ ಆದರೆ ಈ ದೇಶದಲ್ಲಿ ಘಟ ಸತ್, ಆ ಪ್ರದೇಶದಲ್ಲಿ ಘಟ ಅಸತ್ ಅಚ್ಚಾ ಹೇಳ್ಬೋದಾ? ಹೇಳ್ಬೋದಲ್ಲ ಸರ್. ಇದಕ್ಕೆ ದೇಶದ ವ್ಯವಸ್ಥೆ ಇಟ್ಟುಕೊಂಡು ಸತ್ವಾಸತ್ವ ವಿರೋಧವನ್ನು ಅಲ್ಲಿ ಕೂಡಿಸಿತ್ತು. ಅಚ್ಚಾ ಅಚ್ಚಾ ಹಂಗೆ ಈ ಕಾಲದಲ್ಲಿ ಘಟ ಸತ್, ಅಚ್ಚಾ ಆ ಕಾಲದಲ್ಲಿ ಘಟ ಅಸತ್ ಅಂತ ಸತ್ವಾಸತ್ವಗಳನ್ನ ಕಾಲಭೇದೇನ ಕೂಡಿಸ್ಲಿಕ್ಕೆ ಬಂತ ಮತ್ತಲ್ಲ ಸರ್. ನೋಡಿ. ಆ ಸತ್ವಾಸತ್ವಗಳ ವಿರೋಧವನ್ನು ಉಪಪಾದನೆ ಮಾಡಿತ್ತು ಒಂದು ವಸ್ತುವಿನಲ್ಲಿ ದೇಶ ಕಾಲಗಳ ವ್ಯವಸ್ಥಾಪಕ ಇಟ್ಟುಕೊಂಡು. ಹೌದಚ್ಚ ಅಚ್ಚಾ ಹಂಗೆ ಜೀವನಲ್ಲಿಯೂ ಕೂಡ ಈ ಪ್ರದೇಶದಲ್ಲಿ ಜೀವ ಅನಂಶ, ಆ ಪ್ರದೇಶದಲ್ಲಿ ಜೀವ ಅಂಶ. ಹಿಂಗೆ ಹೇಳಿಕ್ಕಾಗಲ್ಲ ಸರ್. ಹಿಂಗೆ ಈ ಪ್ರದೇಶದಲ್ಲಿ ಜೀವ ಈಶ್ವರನ ಅಂಶ, ಆ ಪ್ರದೇಶದಲ್ಲಿ ಜೀವ ಈಶ್ವರನ ಅನಂಶ ಅಂತ ಹೇಳ್ಬೋದಾ? ಈ ಕಾಲದಲ್ಲಿ ಜೀವ ಈಶ್ವರನ ಅಂಶ, ಆ ಕಾಲದಲ್ಲಿ ಜೀವ ಈಶ್ವರನ ಅನಂಶ, ಹಿಂಗ್ ಹೇಳ್ಬೋದಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅಚ್ಚಾ ಅಚ್ಚಾ ಇದು ಆ ಪ್ರಶ್ನೆ ಅರ್ಥ. ದೇಶ ಕಾಲ ವಿಭೇದೇನ ವ್ಯವಸ್ಥಿತೋ ವಿಕಲ್ಪ. ಹೀಗ್ ಮಾಡ್ಕೊಂಡ್ರು ಗೌಪವನ ಬಾಲವೇ ಶ್ರುತಿಗಳ ವಿರೋಧ ಪರಿಹರಿಸ್ಕೊಂಡ್ ಬಿಡ್ಬೋದಲ್ಲ ಅಂತ ಪ್ರಶ್ನೆ ಮಾಡ್ಕೊಂಡ್ರು ಪೂರ್ವ ಪಕ್ಷಿಗಳು. ಅದಕ್ಕೆ ಅವರೇ ಉತ್ತರ ಕೊಟ್ರು, ಈ ತರ ಮಾಡ್ಬೇಕಾದ್ರೆ ವಿಶೇಷ ಪ್ರಮಾಣ ಬೇಕು. ಅಚ್ಚಾ ವಿಶೇಷ ಪ್ರಮಾಣ ಮಂತರೇನ ತಾದೃಶ ನಿಶ್ಚಯ ಯೋಗಾತ್. ಒಂದು ವಿಶೇಷ ಪ್ರಮಾಣ ಇದೆ ಘಟದ ಬಗ್ಗೆ ಆ ತರಹ ಹೇಳಲಿಕ್ಕೆ. ಘಟದ ಬಗ್ಗೆ ಆ ತರ ಹೇಳಲಿಕ್ಕೆ ವಿಶೇಷವಾದ ಒಂದು ಪ್ರಮಾಣ ಇದೆ. ಆದ್ರೆ ಜೀವನ ಬಗ್ಗೆ ಈ ಈಶ್ವರನ ಅಂಶ ಅನಂಶ ಅಂತ ಹೀಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ದೇಶ ಕಾಲದಿಂದ ಪ್ರಮಾಣ ವಿಶೇಷ ಇಲ್ಲ. ಅಚ್ಚಾ ಅಚ್ಚಾ ಹಾಗಾಗಿ ಆ ತರದ ಪ್ರಶ್ನೆನೂ ಕೂಡಲ್ಲ ಅಂತಂದ್ರು. ಅಚ್ಚಾ ಮತ್ತೆ ನಚ ಜೀವೇಶಾಭೇದಸ್ಯ ಸಯುಕ್ತಿಕಂ ನಿರಸ್ತತ್ವಾತ್ ಅನಂಶತ್ವ ಶ್ರುತಿ ಫಲವತೀ ಇತಿ ವಾಚ್ಯಂ. ನೋಡಿ, ಪೂರ್ವ ಪಕ್ಷಿಗಳಿಗೆ ಮತ್ತೊಂದು ಪ್ರಶ್ನೆ ಮಾಡಿಕೊಳ್ಬೇಕು ಅಂತಾಯ್ತು. ಅವರಂದ್ರು ಜೀವೇಶ ಅಭೇದವನ್ನ ಯುಕ್ತಿಯಿಂದಲೇ ಹಿಂದೆ ನಿರಾಕರಣೆ ಮಾಡಿದಾರಲ್ಲ, ಹೌದಲ್ಲ ಪೃಥಗ್ ಉಪದೇಶಾತ್ ಅಂತ ಬಂತಲ್ಲ. ಬಂತಲ್ಲ. ಅಂದ್ರೆ ಆ ಅಧಿಕರಣದಲ್ಲಿ ಜೀವೇಶ ಅಭೇದವನ್ನ ಯುಕ್ತಿ ಸಹಿತವಾಗಿ ವೇದವ್ಯಾಸರು ನಿರಾಕರಣೆ ಮಾಡಿದ್ದರಿಂದ ಅಚ್ಚಾ ನಿರಂಶ ಅನ್ನುವಂಥ ಶ್ರುತಿ ಪ್ರಬಲವಾಗ್ತದೆ ಅಂತ ಅನ್ಸಲ್ವಾ? ನಿರಂಶ ಅಂತ ಅಂದ್ರೆ ಯಾವುದು? ಬಾಲ್ಯವೇ ಶ್ರುತಿ ನೈವಾಂಶ ಅಂತ ಅನಂಶತೆಯನ್ನು ಹೇಳ್ತದಲ್ವಾ. ಹೌದಚ್ಚ. ಹಾಗಾಗಿ ಅನಂಶತ್ವ ಶ್ರುತಿನೇ ಬಲಿಷ್ಠ ಅಂತ ಇಟ್ಟುಕೊಳ್ಬೇಕಲ್ಲ ಅಂತ ಪ್ರಶ್ನೆ ಹಾಕೊಂಡ್ರು ಪೂರ್ವ ಪಕ್ಷಿಗಳು. ಜೀವ ಈಶ್ವರಿಗೆ ಭೇದ ಹೇಳಿದ ಕಡೆಯಿಂದ ಅಲ್ಲಿ ಅಲ್ಲ, ಜೀವೇಶ ಅಭೇದವನ್ನ, ಜೀವ ಮತ್ತು ಈಶನ ಅಭೇದವನ್ನ ಯುಕ್ತಿ ಸಹಿತವಾಗಿ ವೇದವ್ಯಾಸರು ಹಿಂದೆ ನಿರಾಕರಣೆಯನ್ನ ಈಗಾಗಲೇ ಮಾಡಿದ. ಅದಕ್ಕೆ ಅಂದ್ರೆ ಜೀವ ಈಶ ಭೇದನೆ ಹೇಳ್ಬೇಕು ಉದ್ದೇಶ. ಭೇದನೇ ಹೇಳ್ಬೇಕು, ಭೇದನೂ ಹೇಳ್ಬೇಕು, ಅನಂಶತ್ವವನ್ನು ಹೇಳೋ ಶ್ರುತಿ ಪ್ರಬಲ ಅಂತ ಆಯ್ತವಾಗ. ಅನಂಶತ್ವ ಶ್ರುತಿ ಪ್ರಬಲ ಅಂತಂದ್ರೆ ಅಭಿಪ್ರಾಯ ಏನು? ಅಂಶತ್ವ ಶ್ರುತಿ ದುರ್ಬಲ, ಅದು ಸಾವಕಾಶ ಅಂತ ಮಾಡುವ ಅಭಿಪ್ರಾಯ ಅಂತ ಹೇಳ್ಬಹುದಲ್ಲ ಅಂತ ಪ್ರಶ್ನೆ. ಅದಕ್ಕೆ ನ ಅಂತಾರೆ. ಹಾಗೆ ಹೇಳಲಿಕ್ಕೆ ಇತಿ ನವಾಚ್ಯ. ಅಭೇದವನ್ನು ಸಂಯುಕ್ತಿಕವಾಗಿ ನಿರಾಕರಿಸಿದ್ದಾರೆ ಅಂತ ಹಿಂದೆ ಹೇಳ್ತಾರಲ್ವ ಇವರು ಮಾತನಾಡುವಾಗ. ಅದಕ್ಕೆ ಇವ್ರಂತಾರೆ ಅಭೇದ ಇಲ್ದೇ ಹೋದ್ರೂ ಅಂಶತ್ವವನ್ನು ಒಪ್ಪಿಕೊಂಡದ್ದಿದೆ, ಅನಂಶತ್ವನೇ ಹೇಳ್ಬೇಕಾಗಿಲ್ಲ ಅಂತಂತಾರೆ. ಅನಂಶತ್ವ ಶ್ರುತಿ ಪ್ರಬಲ ಅಂತ ಹೇಳಿದ್ರಲ್ವಾ, ಹೌದಲ್ಲ. ಅನಂಶತ್ವ ಶ್ರುತಿ ಪ್ರಬಲ ಆಗಬೇಕಿಲ್ಲ. ಅಭೇದ ಇಲ್ಲದೆ ಇದ್ರೂ
ಅಂಶತ್ವ ಅಂತೇನಿದೆ ಅದನ್ನು ಒಪ್ಪಿಕೊಳ್ಳಿಕ್ಕೆ ವಿರೋಧ ಇಲ್ಲ ಅಂತಂತಾರೆ. अच्छा ಉದಾಹರಣೆ ಕೊಡ್ತಾರೆ, अच्छा ಅಭೇದ ಇಲ್ಲದೆ ಇದ್ರೂ ಅಂಶತ್ವ ಇದೆ ಅಂತ ತೋರಿಸ್ತೇನೆ ಅಂತಾರೆ ಟೀಕಾಕೃತ. अच्छा ಎಲ್ಲಿ? ಸಮಸ್ತ ಪಟಾತ್ ಭಿನ್ನಸ್ಯಾಪಿ ಏಕಸ್ಯ ತಂತೋಃ ತದಂಶತ್ವ ದರ್ಶನಾತ್. ಇದು ಪಟ ಇದೆ, ಪಟ ಅಂದ್ರೆ ಬಟ್ಟೆ. अच्छा ಆ ಸಮಸ್ತ ಪಟಕ್ಕಿಂತಲೂ ಒಂದು ಎಳೆ ಅದರೊಳಗಿಂದ ಎಳೆದ್ರೆ ಅದು ಆ ಪಟದಿಂದ ಭಿನ್ನನೇ ಅಲ್ವಾ? ಹೌದಲ್ಲ ಸರ್? ಎಳಿಲೇಬೇಕು ಅಂತಲ್ಲ, ಆ ಪಟದಲ್ಲಿ ಆ ತಂತು ಇದೆ ಅಂದ್ರೆ ಆ ಪಟದಿಂದ ಭಿನ್ನ ಆಗಿರ್ತದೆ ಅದು. ಹೌದು ಸರ್. ಆ ತಂತು ಪಟದ ಅಂಶ ಅಂತ ಹೇಳ್ತಾರಲ್ವಾ? ಹೌದಲ್ಲ ಸರ್? ನೋಡಿ, ಅದನ್ನು ಹೇಳಿದ್ರು. ಅಲ್ಲಿ ಅಭೇದ ಇಲ್ಲ ಪಟತಂತುಗಳಲ್ಲಿ. ಸಮಸ್ತ ಪಟಕ್ಕಿಂತ ಭಿನ್ನವಾದ ತಂತು ಅದು. ಆದ್ರೆ ಆ ಪಟದ ಅಂಶ ಅಂತ ಹೇಳಿಕ್ ಬರ್ತದೆ. ಹಾಗಾದ್ರೆ ಅಭೇದ ಇಲ್ಲದೆ ಇದ್ರೂ ಅಂಶತ್ವ ಹೇಳ್ಬಹುದು ಅನ್ನೋದು ಕಂಡಿದೆ ಲೋಕದಲ್ಲಿ, ಪಟದಲ್ಲಿ. ಹಾಗೆ ಜೀವನಲ್ಲಿಯೂ ಅಭೇದ ಇಲ್ದಿದ್ರು ಅಂಶತ್ವ ಹೇಳ್ಬಹುದು, ಅನಂಶತ್ವ ಹೇಳ್ಬೇಕು ಅಂತೇನಿಲ್ಲ. ನೋಡಿ, ಇದು ಪೂರ್ವಪಕ್ಷ ಮತ್ತಷ್ಟು ಬಲಿಷ್ಠ ಆಯ್ತಲ್ವಾ? ಹಾಗಾಗಿ ಪೂರ್ವಪಕ್ಷಿಗಳು ಈ ತರಹ ಹೇಳ್ತಾರೆ, ಜೀವನನ್ನ ಅಂಶ ಅಂತ ತೀರ್ಮಾನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಅನಂಶ ಅಂತ ತೀರ್ಮಾನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಶ್ರುತಿದ್ವಯಗಳನ್ನು ಇಟ್ಟುಕೊಂಡಾಗ. ಅತಃ ಶ್ರುತಿದ್ವಯಸ್ಯಾಪಿ ನಾನಾತ್ವಾತ್ ಅಪ್ರಾಮಾಣ್ಯಮೇವ ನ ಉಕ್ತ ಸಮನ್ವಯೋ ಯುಕ್ತ. ಇದು ಪೂರ್ವಪಕ್ಷ. ಶ್ರುತಿದ್ವಯಸ್ಯಾಪಿ ನಾನಾತ್ವೇನ, ಎರಡೂ ಶ್ರುತಿಗಳಲ್ಲಿಯೂ ನಾನಾತ್ವ ಇದೆ, ಅವುಗಳನ್ನ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅವುಗಳಿಗೆ ಅಪ್ರಾಮಾಣ್ಯ ಹೇಳಬೇಕು. ಇಂಥ ಶ್ರುತಿಗಳನ್ನ ದೇವರಲ್ಲಿ ಏನ್ ಸಮನ್ವಯ ಮಾಡ್ಲಿಕ್ಕೆ ಸಾಧ್ಯ ಅಂತ ಪೂರ್ವಪಕ್ಷ ಪ್ರಾಪ್ತ ಆಯ್ತು. ಇದನ್ನೇ ಭಗವತ್ಪಾದರು ಆ ಎರಡೂ ಶ್ರುತಿಗಳನ್ನು ತೋರಿಸಿ ಪೂರ್ವಪಕ್ಷ ಹೀಗಿದೆ ಅಂತ ನಮಗೆ ತೋರಿಸಿದಾರಂತೆ ಭಾಷ್ಯದಲ್ಲಿ. ಅದಕ್ಕೆ ಅಂಶಃ ನಾನಾ ವ್ಯಪದೇಶಾತ್ ಅನ್ಯಥಾ ಚಾಪಿ ದಾಶಕಿತವಾದಿತ್ವ ಮಧೀಯತ ಏಕೆ ಅಂತನ್ನೋ ಸೂತ್ರ ಮುಂದೆ ಬಂತು ಅಂತ ತೋರಿಸಿದ್ರಿ. ಈಗ ಸಿದ್ಧಾಂತ ಹೇಳಬೇಕಾದ್ರೆ ಅತಃ ಬ್ರವೀತಿ, ಇಷ್ಟು ಪೂರ್ವಪಕ್ಷವನ್ನು ಇಟ್ಟುಕೊಂಡು ವೇದವ್ಯಾಸರು ಬ್ರವೀತಿ ಉತ್ತರ ಹೇಳ್ತಾರೆ, ಸಿದ್ಧಾಂತ ಹೇಳ್ತಾರೆ. ಏನಂತ? ಜೀವ ಪರಮಾತ್ಮನಃ ಅಂಶೋ ಭವತ್ತೇವ. ಒಂದು, ಜೀವನು ಪರಮಾತ್ಮನ ಅಂಶ ಆಗೇ ಆಗ್ತಾನೆ. ಸಿದ್ಧಾಂತ ಸ್ಪಷ್ಟ ಗೊತ್ತಾಗ್ತದ? ಜೀವ ಪರಮಾತ್ಮನೋ ಅಂಶ ಭವತ್ತೇವ. ಜೀವ ಪರಮಾತ್ಮನ ಅಂಶ ಆಗೇ ಆಗ್ತಾನೆ. ಪ್ರಮಾಣ ಬೇಕಾ? ಮಾಂ ರಕ್ಷತು ವಿಭುರ್ನಿತ್ಯಂ ಪುತ್ರೋಹಂ ಪರಮಾತ್ಮನಃ. ಇದು ಋಕ್ಸಂಹಿತಾ ವಾಕ್ಯ, ಋಗ್ವೇದದ 1ನೇ ಮಂಡಲದಲ್ಲಿ ಬರುವ ಮಾತು, ಒಂದು ವಾಕ್ಯ. ಮಾಂ ರಕ್ಷತು ವಿಭುಃ ನಿತ್ಯಂ ಪುತ್ರಃ ಅಹಂ ಪರಮಾತ್ಮನಃ. ಪರಮಾತ್ಮನಃ ಅಹಂ ಪುತ್ರಃ. ಪರಮಾತ್ಮನ ನಾನು, ಪರಮಾತ್ಮನ ಮಗ ನಾನು, ಭಗವಂತನ ಮಗ ನಾನು. ಹಾಗಾಗಿ ನನ್ನನ್ನು ರಕ್ಷಿಸಲಿ ಆ ಭಗವಂತ ಅಂತ ಪ್ರಾರ್ಥಿಸುವ ಒಂದು ವೇದ ಇದೆ. ಇಲ್ಲಿ ನಾನಾ ಪ್ರಕಾರೇಣ ಜೀವಸ್ಯ ಈಶ ಸಂಬಂಧಿತ್ವ ವ್ಯಪದೇಶ, ಇದನ್ನು ಅಂಡರ್ಲೈನ್ ಮಾಡಬೇಕು. ಪುತ್ರತ್ವ, ಪಿತೃತ್ವ, ಪ್ರಭುತ್ವ, ಈಶತ್ವ, ದಾಸತ್ವ, ಹೀಗೆ ನಾನಾ ಪ್ರಕಾರವಾಗಿ ಈಶ್ವರನಿಗೂ ಜೀವನಿಗೂ ಒಂದು ಸಂಬಂಧವನ್ನು ಹೇಳ್ತದೆ ವೇದ. ಆ ಸಂಬಂಧ ಬಹಳ ಮುಖ್ಯ. ರಕ್ಷಣೆ ಮಾಡೋನು ಭಗವಂತ, ರಕ್ಷಣೆಗೆ ಒಳಪಡೋನು ಜೀವ. ತಂದೆ ಪರಮಾತ್ಮ, ಮಗನ ಸ್ಥಾನದಲ್ಲಿ ಜೀವ ಇದ್ದಾನೆ. ವಿಭು ನಿಯಾಮಕ ಅವನು, ನಿಯಮೇ ಇವನು. ಇವೆಲ್ಲ ಜೀವ ಪರಮಾತ್ಮರಿಗೆ ಹೇಳುವ ಸಂಬಂಧವೇ ತಾನೆ. ನೋಡಿ, ಅದನ್ನು ಯುಕ್ತಿ ಕೊಡ್ತಿದ್ದಾರೆ. ಈ ವಾಕ್ಯಗಳಿಂದ ನಮಗೆ ಜೀವನಿಗೆ ಈಶ ಸಂಬಂಧ ಅಂತೂ ತಿಳಿದೇ ಬರ್ತದೆ, ಅಲ್ಲಗಳಿಲಿಕ್ಕೆ ಆಗಲ್ಲ. ಆ ಸಂಬಂಧವನ್ನೇ ಇನ್ನೊಂದು ಅರ್ಥದಲ್ಲಿ ಅಂಶ ಅಂತ ಕರೆದ್ರಂತ. ಸರಿ ಆಯ್ತಾ? ಈ ಅಂಶದ ಡೆಫಿನೇಷನ್ ಸರಿಯಾಗಿ ತಿಳಿದ್ರೆ ಸ್ವಲ್ಪ ತಿಳ್ಕೊಳ್ಳೋಕೆ ಕ್ಲಿಯರ್ ಆಗುತ್ತೆ, ಬರ್ತದೆ ಮುಂದೆ. ಈಗ ಸಂಬಂಧ ಇದೆ ಅಂದ್ರೆ ಸಾಕು, ಅದನ್ನ ಅವ್ರ ಅಂಶ ಅಂತ ಹೇಳ್ಬೋದು. ಅದು ವಾದ. ಸಂಬಂಧಿತ್ವಮೇವ ತದಂಶತ್ವ. ಈಗ ಪರಮಾತ್ಮಗೂ ಪರಮಾತ್ಮ ರೂಪಗಳಿಗೆ ಕೆಲವು ಕಡೆ ಅಂಶಗಳು ಅಂತ ಹೇಳ್ತಾರೆ, ಕೆಲವು ಕಡೆ ಆವೇಶ ಅಂತಾರೆ,
ಅಲ್ಲಿ ಹಂಗೆ ತಗೊಂಡಾಗ ಇಲ್ಲಿ ಪರಮಾತ್ಮ ಸಂಬಂಧ ಹೇಳಿದ್ ಬಿಟ್ರೆ ಅದು ಅವೆಲ್ಲವೂ ಅಂಶನೇ ಅಲ್ಲ, ಪರಮಾತ್ಮನ ರೂಪಗಳು, ಪರಮಾತ್ಮನ ಅಂಶ. ಪುತ್ರ ಪಿತೃ ಸಂಬಂಧ ಹೇಳಿದ ಕಾಲಕ್ಕೆ ಅಲ್ಲಿ ಅಂಶ ಅಂತ ಹೇಳೋದು ಉದಾಹರಣೆಯಲ್ಲಿ ಕೂಡ್ಸೋದಕ್ಕೆ ಸ್ವಲ್ಪ ತಪ್ಪೇನಿಲ್ಲ. ಆ ವಿರೋಧ ಪರಿಹರಿಸೋಣ ಮುಂದೆ ಬೇಕಂದ್ರೆ. ಅಂಶ ಅಲ್ಲ ಅಂತ ಹೇಳಲಿಕ್ಕೆ ಬಂತ? ನೀವೇನ್ ಅಂದಿದ್ರಿ? ಅಂಶ ಅಂತ ತೀರ್ಮಾನ ಮಾಡ್ಲಿಕ್ಕೆ ಬರಲ್ಲ ಅಂತ ನಿಮ್ ವಾದ ಇತ್ತು. ಅದಕ್ಕೆ ಉತ್ತರ ಸಿಕ್ತಾ? ಅದನ್ನ ನಾವು ಉತ್ತರ ಕೊಡ್ತೀನಿ. ಕೃಷ್ಣ, ರಾಮ, ನೃಸಿಂಹಾದಿ ರೂಪಗಳು ಭಗವಂತನ ಅಂಶ ಅಂತ ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ಲಿಕ್ಕೆ ಉತ್ತರ ಕೊಡ್ತೀನಿ. ಅದು ಅಭಿನ್ನ ಅಂಶ ಅಂತ ಮುಂದೆ ಉತ್ತರ ಕೊಡೋಣ. ಆದ್ರೆ ಇಲ್ಲಿ ಇದು ಉತ್ತರ ಬಂತ ಇಲ್ಲ. ಅದನ್ನ ಮೊದಲು ಹೇಳಿ. ನೀವೇನಂದಿದ್ರಿ? ಅಂಶ ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೊಡ್ತಾ ಇದ್ದೀರಿ ಅವಾಗಿಂದ. ಅಂಶ ಅಂತ ಹೇಳ್ಬಹುದು, ತೀರ್ಮಾನ ಮಾಡಬಹುದು ಅಂತ ವೇದವ್ಯಾಸರು ಸಿದ್ಧಾಂತ ಮಾಡ್ತಾರೆ. ಯಾಕೆ? ಸಂಬಂಧ ಇದೆ. ಸಂಬಂಧ ಇದೆ ಎಂದು ಮಾತ್ರಕ್ಕೆ ಅಂಶತ್ವನ? ಹೌದು, ಸಂಬಂಧ ಇದೆ ಅಂದ್ಮೇಲೆ ಅಂಶತ್ವ ಹೇಳ್ಬೇಕು. ಬೇರೆ ಬೇರೆ ಒಂದಲ್ಲ ನಾನಾ ಪ್ರಕಾರವಾಗಿದೆ ಸಂಬಂಧ. ಜೀವಾತ್ಮನಿಗೆ ಪರಮಾತ್ಮನ ಸಂಬಂಧ ನಾನಾ ಪ್ರಕಾರದಿಂದ ಹೇಳಲಾಗಿದೆ. ಅದು ಇದರ ಪ್ರಕಾರ ಹೇಳ್ಬೋದು. ಮಾತರ್ಮೆ, ಮಾತರಿಶ್ವನ್, ಅದೆಲ್ಲವೂ ಎಲ್ಲ ಇದೆ. ಎಲ್ಲ ತರದ ಸಂಬಂಧ ಇದೆ. ಅದಕ್ಕಾಗಿ ಸಂಬಂಧಿತ್ವಮೇವ ತದಂಶತ್ವಮಿತಿ ವಕ್ಷಾಮಹ ಅಂತಾರೆ. ಸಂಬಂಧಿತ್ವ ಬಂತಲ್ವಾ? ಈಶ ಸಂಬಂಧಿ ಜೀವ ಆಗಿದಾನೋ ಇಲ್ಲೋ? ಈಶ ಸಂಬಂಧಿ ಜೀವ ಆಗಿದ್ದಾನೆ. ಹಾಗಾಗಿ ಅಂಶನೇ ಈತ ಅನ್ನೋದನ್ನ ಒಪ್ಪಿಕೊಳ್ಳೇಬೇಕಾಯ್ತು. ಮೊದಲು ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಉಳಿದೆಲ್ಲ ಮತ್ತೆ ಸಂಶಯಗಳು ತಾನಾಗೆ ಪರಿಹರಿಸಿಕೊಳ್ಳಿಕ್ಕೆ ಅವಕಾಶ ಆಗ್ತದೆ ಅಂತಾರೆ. ಅಂಶೋ ಹ್ಯೇಷಃ ಅಂತ ಬರ್ತದೆ ಮುಂದೆ. ಅಂಶೋ ಹ್ಯೇಷಃ, ಅಂಶನೇ ಈತ. ಪ್ರಮಾಣ ಕೊಡ್ತೇವೆ, ಅಂಶನೇ ಈತ ಪ್ರಮಾಣ ಇದೆ. ಇನ್ನು ಮುಂದೆ ಬೇರೆ ಬೇರೆ ಅವ್ರು ಮಾಡಿಕೊಂಡ ಪ್ರಶ್ನೋತ್ತರಗಳು ಅಂತಿತ್ತಲ್ಲ, ಅವುಗಳಿಗೂ ಉತ್ತರ ಕೊಡ್ತಾ ಬರ್ತಾರೆ ನಿಧಾನಕ್ಕೀಗ. ಇನ್ನು ಮತ್ತೊಂದು ವೇದ ಇದೆ, ಅಲ್ಲೇ ಋಕ್ ಸಂಹಿತೆ ಭಾಷ್ಯದಲ್ಲಿ ಭಗವತ್ಪಾದರು ಉದಾಹರಿಸಿದ್ದಾರೆ. ಅವಃಪರೇಣ, ಅಲ್ಲೆಲ್ಲ ಅವಃಪರೇಣನೆ ಮುದ್ರಣ ಆಗಿದೆಯೋ ಅವರಃಪರೇಣ ಅಂತ ಮುದ್ರಣ ಆಗಿದೆಯೋ? ಸರಿ. ಅವಃಪರೇಣ ಪಿತರಂ ಯೋಸ್ಯಾನು ವೇದ ಪರಯೇವಾನವರೇಣ. ಇಷ್ಟು ವೇದವಾಕ್ಯ. ಇದಕ್ಕೆ ಟೀಕಾಕೃತ್ಪಾದರು ಅರ್ಥ ಬರೀತಾರೆ. ಯಹ ಪರಾತ್ ಹರೇಹೇ ಅವಹ ಅಂದ್ರೆ ಅವಮಹ ಅಂತ ಇಟ್ಟುಕೊಂಡಿದ್ದಾರೆ. ಪರಾತ್ ಪರಮಾತ್ಮನಿಂದ, ಹರೇಹೇ ಅವಮಹ, ಅವಮಹ ಅಂದ್ರೆ ಕಡಿಮೆ ಅಂತ ಅರ್ಥ. ಅವಮಹ ಜೀವಃ ಅಸ್ಯ ಜಗತಃ ಪಿತರಂ, ಈ ಪ್ರಪಂಚಕ್ಕೆ ತಂದೆ, ವೇದ ಅನೇನ ಅವರೇಣ ಅಯಂ ಪರೋ ಜಾತಃ ಇತಿ ವ್ಯಪದಿಶ್ಯತೆ. ನೋಡಿ, ಯಹ ಪರಾಧರೇಹೇ ಅವಮಹ ಜೀವಃ. ಪರಾಧರೇಹೇ ಅಂದ್ರೆ ಪರಮಾತ್ಮನ, ಅವನಿಗಿಂತಲೂ ಅವಮನೆನಿಸಿದ್ದಾನೆ ಈ ಜೀವ. ಅಸ್ಯ ಜಗತಃ, ಪ್ರತ್ಯಕ್ಷ ಸಿದ್ಧವಾದ ಈ ಪ್ರಪಂಚಕ್ಕೆ, ಅಸ್ಯ ಜಗತಃ ಅಂದ್ರೆ ಪ್ರತ್ಯಕ್ಷ ಸಿದ್ಧವಾದ ಈ ಪ್ರಪಂಚ ಅಂತ ಅರ್ಥ. ಇದಕ್ಕೆ ಪಿತರಂ ವೇದ, ಪಿತರಂ ವೇದ ತಂದೆಯನ್ನಾಗಿ ವೇದ ತಿಳಿದಿದ್ದಾನೆ. ಅನೇನ ಅವರೇಣ ಅಯಂ ಪರಹ ಜಾತಃ. ಅನೇನ ಅವರೇಣ, ಅಲ್ಲಿ ಏನಾ ಅಂತಿದೆ ಅಲ್ವಾ ವೇದದಲ್ಲಿ? ಏನ ಅಂತಂದ್ರೆ ಅನೇನ ಅಂತ ಅರ್ಥ. ಏನೇನ, ಅನೇನ ಅಂದ್ರೆ ಪರಮಾತ್ಮನಿಂದ. ಅಯಂ ಪರಹ ಜಾತಃ ಅಂದ್ರೆ ಇವನು ವಿಲಕ್ಷಣನಾಗಿದ್ದಾನೆ, ಇವನು ಬೇರೆ ಇದ್ದಾನೆ ಅಂತ ತಿಳಿಸ್ತಾ ಇದೆ ವೇದವಾಕ್ಯ. ಆ ವೇದವಾಕ್ಯದ ಅರ್ಥ ಹಾಗೆ ಬಿಡಿಸಿದ್ದಾರೆ ಸ್ಪಷ್ಟವಾಗಿ. ಅವಃಪರೇಣ ಪಿತರಂ ಯೋ ಅಸ್ಯ ಅನುವೇದ ಪರಹ ಏನ ಅವರೇಣ ಅಂತಿದೆ. ಏನ ಅನ್ನೋದು ಏನಾ ಅಂತ ಹೇಳಬೇಕಂತದ್ದು, ಬರೀ ಏನ ಅಲ್ಲ, ಏನಾ. ಏನ ಅಂದ್ರೆ ಅನೇನ ಅವರೇಣ, ಈ ಜೀವನಿಗಿಂತಲೂ ಪರಹ ಅಯಂ ಜಾತಃ, ಜಗತ್ತಿಗೆ ತಂದೆ ಅಂತ ಯಾರಾಗಿದ್ದಾನೋ ಅವನು ಪರಹ ಜಾತಃ ಅಂದ್ರೆ ವಿಲಕ್ಷಣನಾಗಿದ್ದಾನೆ ಅಂತ ವ್ಯಪದೇಶ ಮಾಡ್ತದೆ. ಈ ವಾಕ್ಯವನ್ನ ಭಗವತ್ಪಾದರು ಇಲ್ಲಿ ಉದಾಹರಿಸಿದಾರಲ್ವಾ? ಇದು ಒಂದು, ಎರಡಾಯ್ತು. ಇದು ಒಂದಲ್ಲ, ಎರಡಾಯ್ತು. ಇನ್ನೊಂದು ವಾಕ್ಯ, ಯಸ್ ತದ್ವೇದ ಸ ಪಿತುಷ್ಪಿತಾ ಸತ್. ಇದು
ಸಿಗ್ತಾ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಆಚಾರ್ಯ ಯಹ ತದ್ವೇದ ಸ ಪಿತುಷ್ಪಿತಾಸತ್ ಅಂತಿದೆ. ಆಚಾರ್ಯ ಪಿತುಷ್ಪಿತಾಸತ್ ಅನ್ನೋದಕ್ಕೂ ಅರ್ಥ ಬರಿಬೇಕಲ್ಲ ಈಗ, ಆಚಾರ್ಯ ಅದಕ್ಕೆ ಅಲ್ಲಿ ಮುಂದೆ ಅದನ್ನು ತಿಳಿಸ್ತಾರೆ. ವ್ಯಪದಿಶ್ಯತೆ ತಜ್ಞಾನಂಚ ದುರ್ಲಭಂ ಕೋನು ಸರ್ವಜ್ಞ ಕಲ್ಪಃ ಪ್ರಜಾಸು ಬ್ರಹ್ಮ ಪ್ರಾವೋಚತ್ ಕಸ್ಯ ಚ ಏತದೇವಂ ಮನೋ ಜ್ಞಾನಂ ಆಧಿಕ್ಯೇನ ಜಾತಂ ಇತ್ಯರ್ಥಃ ಅಂತಂತಾರೆ. ಅಂದ್ರೆ ಈ ಪರಮಾತ್ಮನ ಜ್ಞಾನ ಇದೆ ಅಲ್ಲ, ಭಗವಂತನ ಬಗ್ಗೆ ತಿಳುವಳಿಕೆ, ತಜ್ಞಾನಂಚ ದುರ್ಲಭಂ, ಈ ಭಗವಂತನ ಜ್ಞಾನ ಅನ್ನೋದು ಬಹಳ ದುರ್ಲಭ ಅಂತ ವಾಕ್ಯ ಹೇಳ್ತದಂತ, ವೇದ ವಾಕ್ಯ. ಆಚಾರ್ಯ ಕೋನು ಸರ್ವಜ್ಞ ಕಲ್ಪಃ ಪ್ರಜಾಸು ಬ್ರಹ್ಮ ಪ್ರಾವೋಚತ್ ಕಸ್ಯ ಚ ಏತದೇವಂ ಮನೋ ಜ್ಞಾನಮಾಧಿಕ್ಯೇನ ಜಾತಂ. ಯಾರ ತಾನೇ ಪ್ರಜಾಸು ಅಂತಿದೆ, ಇಹ ಅನ್ನೋ ಶಬ್ದಕ್ಕೆ ಪ್ರಜಾಸು ಅಂತ ಅರ್ಥ. ಇನ್ನು ಕುತಃ ಅನ್ನೋ ಶಬ್ದಕ್ಕಲ್ಲಿ ಕಸ್ಯ ಅಂತ ಅರ್ಥ. ಆಚಾರ್ಯ ಬ್ರಹ್ಮಪರತ್ವ ಸ್ಫೋರಣಾಯ ಉತ್ತರಾರ್ಧೋಕ್ತಿ, ಇದು ಬ್ರಹ್ಮಪರವೇ ವೇದವಾಕ್ಯ ಅಂತ ತೋರಿಸ್ಲಿಕ್ಕೆ ಉತ್ತರಾರ್ಧವನ್ನು ಅಲ್ಲಿ ಸಂಗ್ರಹ ಮಾಡಿದ್ರಂತೆ ಟೀಕಾಕೃತ್ಪಾದರು. ಆಚಾರ್ಯ ಆಚಾರ್ಯ ಅಂದ್ರೆ ವಾಕ್ಯ ಭಾಷ್ಯದಲ್ಲಿ ಸಂಗ್ರಹಿಸುವಾಗ ಯಸ್ತದ್ವೇದ ಸ ಪಿತುಷ್ಪಿತಾಸತ್ ಅಂತಷ್ಟೇ ಉದಾಹರಿಸಿದ್ದಾರೆ. ಆಚಾರ್ಯ ಆಚಾರ್ಯ ಆಮೇಲೆ ಯಸ್ತಾ ವಿಜಾನಾತ್ ಸ ಪಿತುಷ್ಪಿತಾಸತ್ ಅಂತ ಮತ್ತೊಂದು ವಾಕ್ಯ ಋಗ್ವೇದದ್ದು ಉದಾಹರಿಸಿದ್ದಾರೆ. ಆಚಾರ್ಯ ಹೀಗೆ ಎರಡು ವಾಕ್ಯ ಉದಾಹರಿಸಿದ್ರೆ ಅರ್ಥನೇ ಆಗಲ್ಲ ಆ ವಾಕ್ಯ. ಆಚಾರ್ಯ ಆಚಾರ್ಯ ಏನಿರಬೇಕು ಅದಕ್ಕೆ ಎರಡನ್ನು ತೋರಿಸಿ ಅರ್ಥ ಬರೆದು ಬಿಟ್ರು ಟೀಕಾಕೃತ್ಪಾದರು ನೇರವಾಗಿ. ಅಲ್ಲೇನ್ ಅರ್ಥ, ಪಿತುಷ್ಪಿತಾಸತ್, ಆಮೇಲೆ ಅವಃ ಪರೇಣ ಪಿತರಂ ಯೋ ಅಸ್ಯ ಅನುವೇದ ಪರ ಏನಾವರೇಣ ಅಷ್ಟೇ ಉದಾಹರಿಸಿದ್ದಾರೆ. ಭಗವತ್ಪಾದರು ಎಷ್ಟನ್ನು ಉದಾಹರಿಸಿರ್ತಾರೆ ಅದಕ್ಕೆ ಯೋಜನೆ ಮಾಡಿ ಮತ್ತೆ ವಾಕ್ಯ ಉದಾಹರಿಸಿ ಅರ್ಥ ಬರೀತಾರೆ. ಆಚಾರ್ಯ ಅದನ್ನ ತತ್ವಪ್ರಕಾಶಿಕೆಯಲ್ಲಿ ಮಾಡಿದ್ದಾರೆ. ಈಗೇನಾಯ್ತು, ಸರ್ವಜ್ಞ ಕಲ್ಪಃ ಪ್ರಜಾಸು ಬ್ರಹ್ಮ ಪ್ರಾವೋಚತ್ ಕಸ್ಯ ಚ ಏತದೇವಂ ಮನೋ ಜ್ಞಾನಮಾಧಿಕ್ಯೇನ ಜಾತಂ. ಅದು ಪೂರಾ ಅರ್ಥನೇ ಬರೆದುಬಿಟ್ರು. ಅಂದ್ರೆ ಭಗವಂತನ ಜ್ಞಾನ ಎಲ್ರಿಗೂ ಸಿಗುವಂತಹದ್ದಲ್ಲ, ಬಹಳ ದುರ್ಲಭ ಅಂತ ಅದರ ತಾತ್ಪರ್ಯ. ಹೌದು ಸರ್. ಈ ವಾಕ್ಯಗಳನ್ನು ಮತ್ತೆ ವಿಸ್ತಾರವಾಗಿ ಹೇಳಬೇಕು, ಅರ್ಥ ಹೇಳಬೇಕು ಅದನ್ನು. ಆಚಾರ್ಯ ಆಚಾರ್ಯ ಯಾಕೆಂದ್ರೆ ಇನ್ನೂ ಎಷ್ಟು ವಾಕ್ಯ ಉಳಿತಲ್ಲಿ, 2 ಈಗ 3, ಇದೆರಡು ಆಗ್ಬೇಕು. ಇನ್ನೂ 3 ವಾಕ್ಯ ಇದೆ ಅಲ್ವಾ, 3 9 15 ಆಯ್ತು. ಇನ್ನೊಂದು ಪಾಠ ಇದೆ, ಇದನ್ನ ಮತ್ತೆ ನಾಳೆ ಮತ್ತೊಂದ್ಸಲಿ ಪಾಠ ಮಾಡ್ತೀನಿ. ಈ ವಾಕ್ಯಗಳನ್ನ ಬಿಡಿಸಿ ಮತ್ತೆ ನಾಳೆ ಮತ್ತೆ ಮಾಡ್ತೀನಿ. ಇಲ್ಲಿ ತನಕ ಸ್ಪಷ್ಟ ಆಯ್ತಲ್ಲ? ಪ್ರಶ್ನೆ ಇದೆನಾ? ಹೌದು, ಕ್ಲಿಯರ್ ಆಯ್ತು. ಹರೇ